ಆ ಸ್ಥಳದಲ್ಲೇ ನಮಗೆ ಇದು ಪ್ರತ್ಯಕ್ಷ ಆಗಿದ್ದು. ಆ ಸ್ಥಳದಲ್ಲೇ ನಾವು ಶಿವನನ್ನು ಕಂಡದ್ದು. ಹೇಳಿದ್ರೆ ಉಜ್ಜಯಿನಿ ಮಹಾಕಾಳೇಶ್ವರನ ನೋಡೋದು ಬೇರೆ ಇಲ್ಲ, ಆ ಸ್ಥಳವನ್ನು ನೋಡೋದು ಬೇರೆ ಇಲ್ಲ. ಒಂದು ಗ್ರಾಮ ವಸ್ತುರ್ಗದ ಬಳಿ ಇದೆ, ಹುಳಿಯಾರು ವಸ್ತುರ್ಗದ ಬಳಿ ಹೆಗ್ಗೆರೆ ಅಂತ ಬರುತ್ತೆ. ಅಂಥ ಒಂದು ಊರು, ಒಂದು ಅಂಥ ಶಿವ ಅಂತ ಹೇಳಿ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲ್ಲೂಕಿನ ಹೆಗ್ಗೆರೆ ಗ್ರಾಮವು ಐತಿಹಾಸಿಕವಾಗಿ ಮಹತ್ವವುಳ್ಳ ಸ್ಥಳವಾಗಿದೆ. ಅಲ್ಲಿರುವ ಶಿವ ದೇವಾಲಯವು ಹೊಯ್ಸಳರ ಕಾಲದ ಅದ್ಭುತ ಶಿಲ್ಪಕಲೆಗೆ ಸಾಕ್ಷಿಯಾಗಿದೆ. ಈ ದೇವಾಲಯವು ಹೊಯ್ಸಳರ ಕಲಾತ್ಮಕ ವೈಭವವನ್ನು ಇಂದಿಗೂ ಸಾರು. 1ನೇ ವೀರ ಬಲ್ಲಾಳ ಮಹಾರಾಜರು ಹೊಯ್ಸಳ ವಂಶದ ಪ್ರಮುಖ ಅರಸರಲ್ಲಿ ಒಬ್ಬರು. ಅವರು ಆಡಳಿತ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆ ಅಪಾರವಾದದ್ದು. ಹೆಗ್ಗೆರೆಯ ಶಿವ ದೇವಾಲಯವನ್ನು ಅವರು ನಿರ್ಮಿಸಿರುವುದು ಮತ್ತು ಅಲ್ಲಿ ದೊರಕುವ ಶಾಸನಗಳು ಆ ಕಾಲದ ಇತಿಹಾಸ ಮತ್ತು ಕಲೆಗಳ ಬಗ್ಗೆ ಬೆಳಕು ಚೆಲ್ಲುತ್ತವೆ. ಈ ಶಾಸನಗಳು ದೇವಾಲಯದ ನಿರ್ಮಾಣದ ಉದ್ದೇಶ, ಅದಕ್ಕೆ ನೀಡಲಾದ ದಾನಗಳು ಮತ್ತು ಆ ಕಾಲದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ನೀಡಬಲ್ಲವು. 1ನೇ ವೀರ ಬಲ್ಲಾಳರ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯವು ಪ್ರವರ್ಧಮಾನಕ್ಕೆ ಬಂದಿತು. ಅವರ ಆಳ್ವಿಕೆಯಲ್ಲಿ ಅನೇಕ ದೇವಾಲಯಗಳು ಮತ್ತು ಇತರ ವಾಸ್ತುಶಿಲ್ಪ ರಚನೆಗಳು ನಿರ್ಮಾಣಗೊಂಡವು. ಹೆಗ್ಗೆರೆಯ ಶಿವ ದೇವಾಲಯವು ಆ ಕಾಲದ ಕಲಾತ್ಮಕ ಮತ್ತು ಧಾರ್ಮಿಕ ಶ್ರದ್ಧೆಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ದೇವಾಲಯದ ವಾಸ್ತುಶಿಲ್ಪದ ಸೊಬಗನ್ನು ಕಣ್ಣಿಗೆ ಕಟ್ಟುವಂತೆ ಇದೆ. ಹೊಯ್ಸಳ ಶೈಲಿಯ ತ್ರಿಕೂಟ ರಚನೆಯು ಆ ಕಾಲದ ದೇವಾಲಯಗಳ ಒಂದು ವಿಶಿಷ್ಟ ಲಕ್ಷಣವಾಗಿದೆ. 3 ಗರ್ಭಗುಡಿಗಳನ್ನು ಹೊಂದಿರುವುದು ಮತ್ತು ಅವುಗಳನ್ನು ಸೇರಿಸುವ ರಚನೆಯು ಹೊಯ್ಸಳ ವಾಸ್ತುಶಿಲ್ಪಿಗಳ ವಿನ್ಯಾಸದ ಕೌಶಲ್ಯವನ್ನು ತೋರಿಸುತ್ತದೆ. ನೀವು ತಿಳಿಸಿದಂತೆ ಕಲಾತ್ಮಕ ಗರ್ಭಗುಡಿ, ಸುಂದರವಾಗಿ ಕೆತ್ತಿದ ಶಿಖರ ಮತ್ತು ಹೆಬ್ಬಾಗಿಲಿನ ಮಂಟಪವು ಈ ದೇವಾಲಯದ ಪ್ರಮುಖ ಅಂಶಗಳಾಗಿವೆ. ಹೊಯ್ಸಳ ದೇವಾಲಯಗಳು ತಮ್ಮ ಗೋಡೆಗಳ ಮೇಲಿನ ಸಂಕೀರ್ಣವಾದ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿವೆ. ದೇವದೇವತೆಗಳು, ಗಂಧರ್ವರು ಮತ್ತು ಪೌರಾಣಿಕ ಕಥೆಗಳನ್ನು ಚಿತ್ರಿಸುವ ಶಿಲ್ಪಗಳು ನಿಜಕ್ಕೂ ಅದ್ಭುತವಾದ ಕಲಾಕೃತಿಗಳಾಗಿವೆ. ಇಂತಹ ಕೆತ್ತನೆಗಳು ಆ ಕಾಲದ ಧಾರ್ಮಿಕ ನಂಬಿಕೆಗಳು ಮತ್ತು ಸಾಮಾಜಿಕ ಜೀವನವನ್ನು ಪ್ರತಿಬಿಂಬಿಸುತ್ತವೆ. ಈ ದೇವಾಲಯದ ತ್ರಿಕೂಟ ರಚನೆಯು ಯಾವ ದೇವತೆಗಳಿಗೆ ಸಮರ್ಪಿತವಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಸಾಮಾನ್ಯವಾಗಿ ತ್ರಿಕೂಟ ದೇವಾಲಯಗಳು ಶಿವ, ವಿಷ್ಣು ಮತ್ತು ಬ್ರಹ್ಮ ಅಥವಾ ಅವರ ವಿವಿಧ ರೂಪಗಳಿಗೆ ಸಮರ್ಪಿತವಾಗಿರುತ್ತವೆ. ನಿಮ್ಮ ವಿವರಣೆಯು ಈ ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪದ ಒಂದು ಅಮೂಲ್ಯವಾದ ರತ್ನ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಈ ಪವಿತ್ರ ಕ್ಷೇತ್ರವು ಹೊಯ್ಸಳ ವಂಶದ ಧಾರ್ಮಿಕ ಶ್ರದ್ಧೆ, ಅವರ ಅದ್ಭುತ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಕೌಶಲ್ಯಕ್ಕೆ ಒಂದು ಜೀವಂತ ಉದಾಹರಣೆಯಾಗಿದೆ. ಕಾಲ ಕಳೆದರೂ ಈ ದೇವಾಲಯವು ತನ್ನ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಉಳಿಸಿಕೊಂಡಿದೆ. ಭಕ್ತಾದಿಗಳು ಇಂದಿಗೂ ಇಲ್ಲಿಗೆ ಭೇಟಿ ನೀಡಿ ಶಿವನ ಆಶೀರ್ವಾದವನ್ನು ಪಡೆಯುತ್ತಿರುವುದು ಈ ಸ್ಥಳದ ಪಾವಿತ್ರ್ಯವನ್ನು ಎತ್ತಿ ತೋರಿಸುತ್ತದೆ. ಹೊಯ್ಸಳರ ಕಾಲದ ಇಂತಹ ದೇವಾಲಯಗಳು ನಮ್ಮ ನಾಡಿನ ಹೆಮ್ಮೆ ಮತ್ತು ನಮ್ಮ ಸಂಸ್ಕೃತಿಯ ಪ್ರತೀಕಗಳಾಗಿವೆ. ಅವುಗಳನ್ನು ಸಂರಕ್ಷಿಸುವುದು ಮತ್ತು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮೆಲ್ಲರ ಕರ್ತವ್ಯ.